ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ SS ಫ್ಯಾಷನ್ ಟ್ಯಾಗ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಬ್ಲೌಸ್ ಫ್ರಂಟ್ ಪಾರ್ಟಿಗೆ ಗುಂಡಿ ಪಟ್ಟಿ ಮತ್ತು ಕಾಜಾ ಪಟ್ಟಿ ಹೊಲಿಯೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನಾನು ಆಲ್ರೆಡಿ ಇದು ಟಕ್ಸ್ ಎಲ್ಲ ಹಿಡಿದುಬಿಟ್ಟು ಪಟ್ಟಿ ಎಲ್ಲ ಹಚ್ಕೊಂಡಿದ್ದೀನಿ. ಇದ್ರ ವಿಡಿಯೋ ಕೂಡ ನಾನು ಹಾಕಿದ್ದೀನಿ ಪ್ರೀವಿಯಸ್ ವಿಡಿಯೋದಲ್ಲಿ. ಸೊ ಪರ್ಫೆಕ್ಟಾಗಿ ಟಕ್ಸ್ ಹಿಡಿಯೋದು ಹೇಗೆ ಮತ್ತು ಪರ್ಫೆಕ್ಟಾಗಿ ಈ ಪಟ್ಟಿ ಬೆಲ್ಟ್ ಪಟ್ಟಿ ಏನಿದೆ ಇದನ್ನು ಹೊಲಿಯೋದು ಹೇಗೆ ಅಂತ ತಿಳಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್. ಈಗ ನೆಕ್ಸ್ಟ್ ಪ್ರೊಸೀಜರು ನಾವು ಗುಂಡಿ ಪಟ್ಟಿ ಅಂದರೆ ಉಕ್ಕು ಪಟ್ಟಿ ಮತ್ತು ಕಾಜಾ ಪಟ್ಟಿ ರಿಂಗ್ ಪಟ್ಟಿ ಏನು ಬರುತ್ತೆ ಅದನ್ನು ನಾವು ಹೊಲಿಬೇಕು. ಅದನ್ನು ಫಸ್ಟು ಮೆಜರ್ಮೆಂಟು ನಿಮಗೆ ತೋರಿಸ್ತೀನಿ ಮತ್ತು ಯಾವ ರೀತಿ ಹೊಲಿದ್ರೆ ಎರಡು ಸೈಡ್ ಪರ್ಫೆಕ್ಟಾಗಿ ಮ್ಯಾಚ್ ಆಗೋ ರೀತಿ ಬರುತ್ತೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಅಕಸ್ಮಾತ್ ಬರಲಿಲ್ಲ ಅಂದ್ರೂ ಏನು ಮಾಡಬೇಕಂತನೂ ತಿಳಿಸ್ಕೊಡ್ತೀನಿ. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡಿದೆ ಫುಲ್ಲು ವಿಡಿಯೋನ ನೋಡ್ತಾ ಹೋಗಿ ಫ್ರೆಂಡ್ಸ್. ಬನ್ನಿ, ಈಗ ನಾನು ಉಕ್ಕು ಪಟ್ಟಿಗೆ ಮತ್ತು ಕಾಜಾ ಪಟ್ಟಿ ಏನಿದೆ ಅದಕ್ಕೆ ಎಷ್ಟು ಪಟ್ಟಿ ಏನಿದೆ ಅದನ್ನು ತೊಗೊಂಡಿದ್ದೀನಿ ಅಂತ ತಿಳಿಸ್ಕೊಡ್ತೀನಿ. ಸೊ ನೋಡಿ, ಇದು ಆಲ್ರೆಡಿ ಹೊಲ್ಕೊಂಡಿದ್ದೀನಿ. ಈ ಒಂದು ಮೆಜರ್ಮೆಂಟ್ ಪ್ರಕಾರ ನಾವಿಲ್ಲಿ ಉದ್ದ ಏನಿದೆ ಅದನ್ನು ಕಟ್ ಮಾಡ್ಕೊಬೇಕು. ಕೆಲವ್ರದ್ದು ಇದು ಏನಿದೆ ಜಾಸ್ತಿ ಬರುತ್ತೆ, ಕೆಲವ್ರದ್ದು ಸಣ್ಣ ಬರುತ್ತೆ. ಹಾಗಾಗಿ ಇದನ್ನು ಕಂಪಲ್ಸರಿ ನಾವು ಚೆಕ್ ಮಾಡಿಕೊಂಡು ಹೊಲಿಬೇಕಾಗತ್ತೆ. ಆಮೇಲೆ ಇದು ಉಕ್ಕು ಏನು ಬರುತ್ತೆ ಉಕ್ಕು ಪಟ್ಟಿ, ಇದಕ್ಕೆ ನಾವು ಡಬಲ್ ಲೇಯರು ತೊಗೊಂಡ್ರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ಸಿಂಗಲ್ ಲೇಯರ್ ತೊಗೊಂಡಿದ್ದೀನಿ ಮತ್ತು ಮೆಜರ್ಮೆಂಟು ಕೂಡ ತಿಳಿಸ್ತೀನಿ ನಿಮಗೆ. ಇದು ಉಕ್ಕು ಹಾಕ್ತೀವಲ್ಲ ಅದು, ಇದು 2 ಇಂಚು ಮತ್ತು ಡಬಲ್ ಲೇಯರ್ ಇದ್ದರೆ ಒಳ್ಳೆಯದು. ಇದಕ್ಕೆ ನಾವೀಗ ಮೇನ್ ಕ್ಲಾತ್ ಅಟ್ಯಾಚ್ ಮಾಡಬೇಕು. ಇದು ಬಂದು 2.5 ಇಂಚಿದೆ. ಇದು ಎಡ್ಜ್ ಇದೆ. ಅದಕ್ಕೇನಾದರೂ ಎಡ್ಜ್ ಇಲ್ಲ ಅಂದರೆ ನಾವು ಕ್ಲೀನಾಗೆ ಮಡಚಿ ಹೊಲ್ಕೋಬೇಕು. ಸೊ ಹಾಗಾಗಿ ಮೇನ್ ಕ್ಲಾತ್ ಏನಿದೆ ಇದನ್ನು ನಾನೀಗ ತೊಗೊಂಡಿದ್ದೀನಿ. ಇದನ್ನು ಫಸ್ಟು ನಾವು 2 ಕಡೆ ಸೈಡು ಹೊಲ್ಕೋಬೇಕು. ಆಮೇಲೆ ಇದು ಏನಿದೆ ಇದನ್ನು ಉಲ್ಟಾ ಇಟ್ಕೊಂಡ್ಬಿಟ್ಟು ಇದು ಎಡ್ಜು ಇದ್ದಿದ್ರೆ ನಾವು ಸೀದಾ ಈ ರೀತಿ ಇಟ್ಕೊಂಡು ಹೊಲಿದು ಬಿಡ್ಬೋದು. ಇದು ಎಡ್ಜ್ ಅನ್ನೋದಿಲ್ಲ. ಇದು ನೋಡಿ, ದಾರ ಈ ಕಡೆ ಬಂದಿದೆ. ಹಾಗಾಗಿ ಇದನ್ನು ನಾವು ಈ ರೀತಿ ಇಟ್ಕೊಂಡ್ಬಿಟ್ಟು ಒಂದು ಅರ್ಧ ಇಂಚು ಬಟ್ಟೆನ ಬಿಟ್ಕೊಂಡು ಈ ರೀತಿ ಹೊಲಿಬೇಕು. ಸೊ ಈಗ ನಾನು ಒಂದು 1/4 ಇಂಚು ಗ್ಯಾಪಲ್ಲಿ ಇದನ್ನು ಹಾಕೊಳ್ತೀನಿ. ಇದನ್ನ ಸುತ್ತಲೂ ಹೊಲ್ಕೋಬೇಕು. ಈ ರೀತಿ ನೀಟಾಗಿ ಸೆಟ್ ಮಾಡಿಕೊಂಡು ಹೊಲಿಬೇಕು. ಸೊ ಈಗ ಇದು ಎಕ್ಸ್ಟ್ರಾ ಕ್ಲಾತ್ ಏನಿದೆ ಇದನ್ನ ನೀಟಾಗಿ ಕಟ್ ಮಾಡ್ಕೊಬೇಕು. ಲೈನಿಂಗ್ ಏನು 2.5 ಇಂಚಿ ಕಟ್ ಮಾಡ್ಕೊಂಡಿರ್ತೀವಿ ಅಷ್ಟಕ್ಕೆ ನಾವು ಇದನ್ನು ನೀಟಾಗಿ ಕಟ್ ಮಾಡ್ಕೋಬೇಕು. ಈ ರೀತಿ ಹೊಲ್ಕೊಂಡಿದ್ದೀನಿ ಮಡಚಿ. ಈಗ ಈ ಪಟ್ಟಿ ಏನಿದೆ ರೆಡಿಯಾಗಿದೆ. ಮತ್ತು ಇದು ಕೂಡ ಸೇಮ್ 2 ನೀಟಾಗಿ 2 ಇಂಚಿಂದಿದು ಅದು ಪಟ್ಟಿ ಏನು ಉದ್ದ ಇದೆ ಅದ್ರ ಪ್ರಕಾರ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೂ ಕೂಡ ಹೊಲಿಗೆ ಅನ್ನೋದು ಹಾಕೋಬೇಕು ಆ ಕಡೆ ಈ ಕಡೆ. ಈಗ ಈ ಕಡೆ ಹಾಕೊಂತ ಇದ್ದೀನಿ ಅಂದ್ರೆ ಈಗ ಈ ಪಟ್ಟಿ ಏನಿದೆ ರೆಡಿ ಇದೆ, 2 ರೆಡಿ ಇದೆ. ಈಗ ನಾವು ಕೆಲವರು ಏನು ಮಾಡ್ತಾರೆ, ಈ ಕಡೆ ಸೈಡು ರಿಂಗ್ ಪಟ್ಟಿ ಹಾಕೊತಾರೆ, ಕೆಲವರು ಈ ಕಡೆ ರಿಂಗ್ ಪಟ್ಟಿ ಹಾಕೊತಾರೆ. ನಮಗೆ ಕೊಟ್ಟಿರೋ ಅಳತೆ ಬ್ಲೌಸ್ ಪ್ರಕಾರ ನಾನೀಗ ಈ ಗುಂಡಿ ಪಟ್ಟಿ ಏನಿದೆ ಈ ಕಡೆ ಸೈಡು ಬರುತ್ತೆ ಫ್ರೆಂಡ್ಸ್. ಇದು 2 ಇಂಚಿಂದ ಏನಿದೆ ಗುಂಡಿ ಅಂದರೆ ಉಕ್ಸ್ ಹಾಕುವಂಥ ಪಟ್ಟಿ 2 ಇಂಚಿಂದು. ಇದು 2.5 ಇಂಚಿಂದು ಇದು ರಿಂಗ್ ಬರುತ್ತೆ. ಸೊ ಉಕ್ಕು ಸಿಕ್ಸಕ್ಕೇನು ರಿಂಗ್ ಬರುತ್ತೆ ಅದನ್ನು ಈ ಕಡೆ ಸೈಡು ಹೊಲಿತಾ ಇದ್ದೀನಿ. ಈ ಕಡೆ ಉಕ್ಕು ಹಾಕುವಂಥದ್ದು ಈ ಕಡೆ ಹೊಲಿತಾ ಇದ್ದೀನಿ. ಫಸ್ಟ್ ಈಗ ರಿಂಗ್ ಪಟ್ಟಿನ ಹೊಲಿತಾ ಇದ್ದೀನಿ. ಇದು 2.5 ಇಂಚು, ಕನ್ಫ್ಯೂಸ್ ಆಗಬೇಡಿ. ಇದು ನೋಡಿ 2.5 ಇಂಚಿಂದು ಪಟ್ಟಿ. ಸೊ ಇದನ್ನು ನಾವು ಟಕ್ಸ್ ಏನು ಹೊಲ್ದಿರ್ತೀವಲ್ಲ ಇದು ಉಲ್ಟಾ ಇಲ್ಲಿದೆ, ಇದು ಸೀದಾನ ನಾವು ಮೇಲಕ್ಕೆ ಇಟ್ಕೊಂಡು, ಸೊ ಇದು ಯಾವಾಗಲೂ ಒಂದು ಅರ್ಧ ಇಂಚು ಮೇಲಕ್ಕೆ ಬಿಡಬೇಕು. ಇದಕ್ಕಿಂತ ಒಂದು ಅರ್ಧ ಇಂಚು
ಮೇಲಕ್ಕೆ ಬಿಟ್ಬಿಟ್ಟು, ಸೊ ಇಲ್ಲಿ ಸ್ಟಾರ್ಟಿಂಗು ಅಂದರೆ ನಿಮಗೆ ಶೋಲ್ಡರ್ ಡ್ರಾಪ್ ಆಗಬಾರ್ದು ಅಂದರೆ ಇಲ್ಲಿಂದ ಇಲ್ಲಿಗೆ ಒಂದು ಅರ್ಧ ಇಂಚು ಗ್ಯಾಪ್ ಬಿಟ್ಟು ಹೊಲಿಬೇಕು. ಅರ್ಧ ಇಂಚು ಗ್ಯಾಪ್ ಬಿಟ್ಕೊಂಡು ಹೊಲಿತಾ ಹೋಗಿ ನೆಕ್ಸ್ಟ್ ನೀವು 1/4 ಇಂಚಿಗೆ ಬರಬೇಕು ನೋಡಿ. 1 ಇಂಚ್ವರೆಗೂ ಅರ್ಧ ಇಂಚು ಗ್ಯಾಪಲ್ಲಿ ಹೊಲಿಬೇಕು. ಆಮೇಲೆ ಇದನ್ನು ನೀಟಾಗಿ ಈ ರೀತಿ ಜೋಡಿಸ್ಕೊಂಡ್ಬಿಟ್ಟು 1/4 ಇಂಚು ಗ್ಯಾಪಲ್ಲಿ ಹೊಲಿಗೆ ಅನ್ನೋದು ಹಾಕ್ಬೇಕು ನೋಡಿ. ಬರ್ತಾ ಬರ್ತಾ ನಾನು 1/4 ಇಂಚು ಇದಕ್ಕೆ ಬರ್ತಾ ಇದ್ದೀನಿ. ಸೊ ಈಗ ಇಲ್ಲಿ ಬಟ್ಟೆ ಅನ್ನೋದು ಎಕ್ಸ್ಟ್ರಾ ಬಂದಿದೆ, ಅದನ್ನ ನೀವು ಬಿಟ್ಕೋಬೇಕು. ಬಿಟ್ಬಿಟ್ಟು ಇಲ್ಲಿ ಸ್ಟ್ರೈಟ್ ಆಗಿ ಇಲ್ಲಿ ಎಷ್ಟು ಗ್ಯಾಪ್ ಇದೆ ಇಲ್ಲೂ ಅಷ್ಟೇ ಗ್ಯಾಪ್ ಬಿಟ್ಟು ಹೊಲಿಬೇಕು. ಈಗ ಬಟ್ಟೆ ಏನ್ ಎಕ್ಸ್ಟ್ರಾ ಇದೆ ಅಲ್ವಾ ಇದನ್ನ ನೀಟಾಗಿ ಕಟ್ ಮಾಡ್ಕೋಬೇಕು. ಮತ್ತೆ ಕೆಳಗೂ ಅಷ್ಟೇ ಇಷ್ಟೊಂದು ಬಟ್ಟೆ ಏನೋ ಅವಶ್ಯಕತೆ ಇಲ್ಲ. ಸೊ ಹಾಗಾಗಿ ಕೆಳಗಡೆನು ನಾವು 1 ಇಂಚಷ್ಟು ಬಿಟ್ರೆ ಸಾಕಿಲ್ಲಿ. 1 ಇಂಚು ಫೋಲ್ಡಿಂಗಿಗೆ ಅಂತ ಬಿಟ್ಟು ಈ ರೀತಿ ಕಟ್ ಮಾಡ್ಕೋಬೇಕು. ಈಗ ನಾವು ಇದು ಕೂಳಿ ಏನಿದೆ ಇದು ಒಳಗಡೆ ಇರ್ಬೇಕು, ಈ ರೀತಿ ಒಳಗಡೆ ಬರಬೇಕು. ಈ ಬಟ್ಟೆ ಏನಿದೆ ಇದು ಬಂದು ಇದ್ರ ಮೇಲೆ ಕುತ್ಕೋಬೇಕು ನೋಡಿ ಈ ರೀತಿ. ಸೊ ಈ ರೀತಿ ಹೊಲಿಯೋದ್ರಿಂದ ಇದು ಹೊರಗಡೆ ಬರಲ್ಲ, ಒಳಗಡೆ ಹೋಗಿರುತ್ತೆ, ನೀಟಾಗೆ ಕೂರುತ್ತೆ. ಸೊ ಈಗ ಇದನ್ನ ಕರೆಕ್ಟಾಗಿ ಒಂದ್ಸಲಿ ಸೆಟ್ ಮಾಡ್ಕೋಬೇಕು ಈ ರೀತಿ ನೋಡಿ. ಹಿಂದೆ ಬಟ್ಟೆ ಏನಿದೆ ಇದು ಬಟ್ಟೆ ಇದು ಸೆಟ್ ಮಾಡ್ಕೊಂಡು ನಾವು ಹೊಲಿಬೇಕು. ತುದಿಗೆ ಆದಷ್ಟು ಇಲ್ಲಿ ಜಾಯಿಂಟ್ ಆಗಿರುತ್ತಲ್ಲ ಅದ್ರ ಮೇಲೆ ಹೊಲಿಗೆ ಅನ್ನೋದು ಹಾಕ್ಬೇಕು. ಸೊ ಕೆಳಗಡೆ ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ, ಈ ರೀತಿ ಸೆಟ್ ಮಾಡ್ಕೊಬೇಕು ನೋಡಿ. ಈ ಹೊಲಿಗೆಗಿಂತ ಈಚೆನೆ ಇರ್ಬೇಕು ಇದು ಬಟ್ಟೆ. ಈ ರೀತಿ ಸೆಟ್ ಮಾಡ್ಕೊಂಡು ನಾವು ಹೊಲಿಬೇಕು. ಆದಷ್ಟು ಕಿನಾರಿ ಸ್ಟಿಚಿಂಗ್ ಹಾಕೊಳ್ಳಿ. ಪಟ್ಟಿ ಏನು ಅಟ್ಯಾಚ್ ಆಗಿದೆ ಅಲ್ಲಿ ಇದು 1 ಇಂಚ್ ಏನ್ ಕೆಳಗಡೆ ಬಿಟ್ಟಿದ್ನಲ್ವಾ ಆ ಬಟ್ಟೆನ ನೀಟಾಗಿ ಫೋಲ್ಡ್ ಮಾಡ್ಕೋಬೇಕು. ಒಳಗಡೆ ಹೋಗ್ಬೇಕು ಅದು ನೀಟಾಗೆ, ಮತ್ತೆ ಕೆಳಗಡೆ ಸಮ ಬರ್ಬೇಕು ಫ್ರೆಂಡ್ಸ್. ಆ ರೀತಿ ನೀಟಾಗೆ ಸೆಟ್ ಮಾಡ್ಕೋಬೇಕು ನೋಡಿ. ಈ ರೀತಿ ನೀಟಾಗೆ ಸೆಟ್ ಮಾಡ್ಕೋಬೇಕು. ಸೆಟ್ ಮಾಡ್ಕೊಂಡು ಸೊ ನೆಕ್ಸ್ಟ್ ಇಲ್ಲಿ ತುದಿವರೆಗೂ ಬಂದ್ಬಿಟ್ಟು ವಾಪಸ್ಸು ಹೋಗ್ಬೇಕು. ಸೊ ಫಿನಿಶಿಂಗ್ ಎಷ್ಟು ನೀಟಾಗಿರುತ್ತೆ ಅಷ್ಟು ಚೆನ್ನಾಗಿ ನಿಮ್ಮ ಬ್ಲೌಸು ಚೆನ್ನಾಗಿ ಕಾಣುತ್ತೆ ನೋಡಿ. ಈಗ ಹೊಲಿಗೆ ಮೇಲೆ ಮತ್ತೆ ಹೊಲಿಗೆ ಬರ್ತಾ ಇದ್ದೀನಿ. ಸೊ ಇಲ್ಲಿ 1/4 ಇಂಚು ಈ ಒಂದು ಹೊಲಿಗೆಯಿಂದ ಒಂದು 1/4 ಇಂಚು ಗ್ಯಾಪ್ ಅಲ್ಲಿ ಮತ್ತೆ ಹೊಲಿಗೆ ಅನ್ನೋದು ಹಾಕ್ಬೇಕು. ಈಗ ಇಲ್ಲಿ ಬಟ್ಟೆ ಏನ್ ಎಕ್ಸ್ಟ್ರಾ ಇದೆ ಅದನ್ನ ನಾವು ನೀಟಾಗಿ ಕಟ್ ಮಾಡ್ಕೋಬೇಕು. ಸೊ ಈಗ ನೋಡಿ ಇದು ಈ ರೀತಿ ಫಿನಿಶಿಂಗು ಬಂದಿದೆ, ಈ ರೀತಿ ಕಾಣುತ್ತೆ. ಈ 1/4 ಇಂಚು ಗ್ಯಾಪ್ ಅಲ್ಲಿ ಏನಿದೆ ಇಲ್ಲೇ ರಿಂಗ್ ಬರೋದು, ಇಲ್ಲಿ ರಿಂಗ್ ಹಾಕಿದ್ರೆ ನಮಗೆ ಫಿನಿಶಿಂಗು ನೀಟಾಗಿ ಚೆನ್ನಾಗಿ ಕಾಣುತ್ತೆ. ಸೊ ಈಗ ನಾವೀಗ ಹುಕ್ಕು ಪಟ್ಟಿ ಏನಿದೆ ಅದನ್ನ ಹೊಲಿಬೇಕು. ಸೊ ಇದು ಅಷ್ಟೇ, ಇದನ್ನ ಈ ಬಟ್ಟೆ ಏನಿದೆ ಸೀದಾ ಇಟ್ಕೊಂಡಿದ್ವಿ, ಇದನ್ನ ನಾವು ಉಲ್ಟಾ ಇಟ್ಕೋಬೇಕು. ಟಕ್ಸ್ ಮೇಲೆ ಕಾಣೋ ರೀತಿ ಇಟ್ಕೋಬೇಕು. ಸೊ ಇದನ್ನ ನಾವು ಕೆಳಗಡೆ ಇಟ್ಕೊಂಡ್ಬಿಟ್ಟು ಮೇಲೆ ಒಂದು ಅರ್ಧ ಇಂಚು ಬಟ್ಟೆ ಅನ್ನೋದು ಬಿಡಬೇಕು. ಮತ್ತೆ ಇಲ್ಲೂ ಕೂಡ ಸೇಮು ಅರ್ಧ ಇಂಚು ಗ್ಯಾಪಲ್ಲಿ ಹೊಲಿಯೋದ್ರಿಂದ ನಿಮಗೆ ಶೋಲ್ಡರ್ ಡ್ರಾಪ್ ಬರೋದಿಲ್ಲ. ಇಲ್ಲಿ ಮಾತ್ರ ಅರ್ಧ ಇಂಚು ಬರಬೇಕು ಇಲ್ಲಿವರೆಗೂ. ಆಮೇಲೆ ಇಲ್ಲಿ 1/4 ಇಂಚಿಗೆ ಕ್ರಾಸಾಗೆ ಹೊಲಿಗೆ ಅನ್ನೋದು ತಗೊಂಡು ಹೊಲಿಯೋದ್ರಿಂದ ನಿಮಗೆ ಶೋಲ್ಡರ್ ಡ್ರಾಪ್ ಆಗೋದಿಲ್ಲ ಫ್ರೆಂಡ್ಸ್. ಸೊ ಬರ್ತಾ ಬರ್ತಾ ಈಗ 1/4 ಇಂಚಿಗೆ ಬರ್ತೀನಿ. ಸೊ ನೋಡಿ ಇದು ಪಟ್ಟಿ ಹೊಲಿಬೇಕಾದ್ರೆ ಬಟ್ಟೆ ಅನ್ನೋದು ಎಕ್ಸ್ಟ್ರಾ ಈ ಕಡೆ ಇರುತ್ತೆ, ಅದಕ್ಕೆ ನಾವು ಅದನ್ನ ಇಲ್ಲೆಷ್ಟು ಪಾಯಿಂಟ್ ಅಲ್ಲಿ ದೂರ ಇದೆ ಅಷ್ಟೇ ಗ್ಯಾಪ್ ಇಲ್ಲಿ ಬಿಡಬೇಕು. ಈಗ ಈ ಎಕ್ಸ್ಟ್ರಾ ಬಟ್ಟೆ ಏನಿದೆ ಮೇನ್ ಕ್ಲಾತ್ ಕೆಳಗಡೆ ಪಟ್ಟಿ ಇದೆ ಅದನ್ನ ಕಟ್ ಮಾಡ್ಕೋಬೇಕು.
ಕಟ್ ಮಾಡ್ಕೊಂಡು ಇಲ್ಲೂ ಕೂಡ 1 ಇಂಚು ಬಟ್ಟೆ ಬಿಟ್ಕೊಂಡು ಉಳಿದಿದ್ದನ್ನ ಕಟ್ ಮಾಡ್ಕೋಬೇಕು. ಸೊ ಈ ಒಂದು ಪಟ್ಟಿಗೆ ಏನು ಮಾಡಬೇಕು, ಇದನ್ನ ಈ ರೀತಿ ಒಳಗಡೆ ಹಾಕ್ಬಿಟ್ಟು ನಾವು ಇದ್ರ ಮೇಲೆ ಇನ್ನೊಂದು ಹೊಲಿಗೆ ಅನ್ನೋದು ಹಾಕಬೇಕು. ಅವಾಗ ಅದು ನೀಟಾಗಿ ಉಳಿದು ನೋಡಿ ಈ ರೀತಿ ಹೊಲಿಗೆ ಅನ್ನೋದು ಹಾಕ್ಬೇಕಿಲ್ಲಿ. ಅವಾಗ ಇದು ಬಟ್ಟೆ ಹೊರಗಡೆ ಬರೋದಿಲ್ಲ. ಈಗ ನಾವು ಫೋಲ್ಡಿಂಗ್ ಅನ್ನೋದು ಮಾಡಬೇಕು. ಇದು 2 ಇಂಚು ಪಟ್ಟಿ ತಗೊಂಡಿರೋದು ನಾವು, ಹಾಗಾಗಿ ಇಲ್ಲಿ 1 ಇಂಚು ಫೋಲ್ಡಿಂಗು ಮಾಡ್ಕೋಬೇಕು. 1 ಇಂಚು ಬಟ್ಟೆ ಏನಿದೆ ಒಳಗಡೆ ಹೋದ್ರೆ ನಿಮಗೆ ಉಕ್ಕು ಹಾಕ್ಬೇಕಾದ್ರೆ ದಾರ ಏನಿದೆ ಅದು ಹೊರಗಡೆ ಬರಲ್ಲ, ದಪ್ಪ ಇರತ್ತೆ ಇದು. ಹಾಗಾಗಿ ದಾರ ಏನಿದೆ ಹೊರಗಡೆ ಕಾಣೋದಿಲ್ಲ ಉಕ್ಕು ಮಾಡ್ಬೇಕಾದ್ರೆ. ಅದನ್ನು ಕೂಡ ನಿಮಗೆ ತಿಳಿಸ್ಕೊಡ್ತೀನಿ, ಗುಂಡಿ ಪಟ್ಟಿ ಮತ್ತೆ ಉಕ್ಕು ಪಟ್ಟಿ ಹೊಲಿಯೋದು ಹೇಗೆ ಅಂತ. ಇದು ಉಕ್ಕು ಪಟ್ಟಿ ಮತ್ತೆ ರಿಂಗ್ ಹೊಲಿಯೋದು ಹೇಗೆ ಅಂತಾನು ಕೂಡ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ಈಗ ನಾನು ಹೊಲಿಗೆ ಅನ್ನೋದು ಹಾಕ್ತಾ ಇದ್ದೀನಿ. ಈ ತುದಿಗೆ ಫೋಲ್ಡಿಂಗ್ ಅನ್ನೋದು ಮಾಡ್ಕೊಂಡ್ಬಿಟ್ಟು ಹೊಲಿಗೆ ಅನ್ನೋದು ಹಾಕ್ಬೇಕು. ಈ ಲೈನಿಂಗ್ ಯಾವುದೇ ಕಾರಣಕ್ಕೂ ಹೊರಗಡೆ ಕಾಣಬಾರ್ದು, ಆ ರೀತಿ ಇಟ್ಕೊಂಡು ಹೊಲಿಬೇಕು. ಮತ್ತೆ ಕೆಳಗಡೆನು 1 ಇಂಚ್ ಏನ್ ಬಿಟ್ಟಿದ್ವಿ ಅದನ್ನು ಕೂಡ ಹೊಲ್ಕೋಬೇಕು. ನೋಡಿ ಇದು 1 ಇಂಚ್ ಏನಿದೆ ಇದನ್ನ ನೀಟಾಗಿ ಫೋಲ್ಡ್ ಮಾಡ್ಕೊಂಡು ಸಮ ಬರೋ ರೀತಿ ಮಡ್ಚ್ಕೋಬೇಕಿಲ್ಲಿ. ನೀಟಾಗಿ ಸೆಟ್ ಮಾಡ್ಕೊಂಡ್ಮೇಲೆ ನಾವು ಸ್ಟಿಚಿಂಗ್ ಮುಂದುವರ್ಸ್ಬೇಕು. ಈಗ ನೆಕ್ಸ್ಟ್ ಇಲ್ಲಿ L ಶೇಪ್ ಅಲ್ಲಿ ಬಂದ್ಬಿಟ್ಟು ಫ್ರಂಟ್ ಹೊಲಿಗೆ ನೆಕ್ಸ್ಟ್ ಇಲ್ಲಿ ಎಕ್ಸ್ಟ್ರಾ ಕ್ಲಾತ್ ಏನಿದೆ ಇದನ್ನ ನೀಟಾಗಿ ಇಲ್ಲಿ ಕಟ್ ಮಾಡ್ಕೋಬೇಕು. ನೋಡಿ ಈ ರೀತಿ ಫಿನಿಶಿಂಗ್ ಅನ್ನೋದು ಬಂದಿದೆ. ಸೊ ಈಗ ಇದು ಗುಂಡಿ ಹಾಕೋದಕ್ಕೆ ರೆಡಿ ಆಗಿದೆ ಇದು ಪಟ್ಟಿ. ನೋಡಿ ಈ ರೀತಿ ನೀಟಾಗಿ ಫಿನಿಶಿಂಗು ಫೋಲ್ಡಿಂಗ್ ಆಗಿದೆ, ಇಲ್ಲಿ ಸ್ಟ್ರೈಟ್ ಆಗಿ ಇರಬೇಕು. ಈಗ ಈ ರಿಂಗ್ ಪಟ್ಟಿ ಮತ್ತೆ ಹುಕ್ ಪಟ್ಟಿ ಎರಡು ಕರೆಕ್ಟಾಗಿ ಮ್ಯಾಚ್ ಆಗತ್ತಾ ಅಂತ ಒಂದ್ಸಲಿ ಚೆಕ್ ಮಾಡ್ಕೋಬೇಕು. ಆಮೇಲೆ ಅಳತೆ ಬ್ಲೌಸ್ ಏನಿದೆ ಅದ್ರ ಪ್ರಕಾರನೂ ಸರಿ ಇದೆಯಾ ಅಂತ ಚೆಕ್ ಮಾಡ್ಕೋಬೇಕು. ಈಗ ಹೊಲ್ದಿರೋದು ಎರಡು ಕೂಡ ಪರ್ಫೆಕ್ಟಾಗಿ ಬಂದಿದೆ. ಅಕಸ್ಮಾತ್ ಅಳತೆ ಬ್ಲೌಸ್ ಪ್ರಕಾರ ಇಲ್ಲಿವರೆಗೂ ಬರುತ್ತೆ, ಇದು ಎಕ್ಸ್ಟ್ರಾ ಇದೆ ಅಂದರೆ ನೀವು ಮತ್ತೆ ಹೊಲಿಗೆ ಈ ರೀತಿ ಹಾಕೊಂಡ್ಬಿಟ್ಟು ಇಲ್ಲಿ ಕಟ್ ಮಾಡ್ಕೊಬೋದು. ಇದು ಪರ್ಫೆಕ್ಟಾಗಿ ಅಳತೆ ಪ್ರಕಾರನೇ ಇದೆ ಫ್ರೆಂಡ್ಸ್, ಹಾಗಾಗಿ ನಾನೇನು ಇದು ಕಟ್ ಮಾಡ್ಕೊತಾ ಇಲ್ಲ. ಸೊ ಇಷ್ಟು ರಿಂಗ್ ಪಟ್ಟಿ ಮತ್ತು ಉಕ್ಕು ಪಟ್ಟಿ ಹಾಕುವಂಥ ಮೆಥಡ್. ಲೂಪ್ ಪಟ್ಟಿ ಅಂತಲೂ ಹೇಳ್ತಾರೆ, ರಿಂಗ್ ಪಟ್ಟಿ ಅಂತಲೂ ಹೇಳ್ತಾರೆ. ಸೊ ಈಗ ನಾವು ಕನ್ನಡದಲ್ಲೇ ಹೇಳೋದಾದರೆ ಇದನ್ನು ಗುಂಡಿ ಪಟ್ಟಿ ಅಂತ ಹೇಳ್ತಾರೆ, ಉಕ್ಕು ಪಟ್ಟಿ ಅಂತಲೂ ಹೇಳ್ತಾರೆ. ನೋಡಿ ಫ್ರೆಂಡ್ಸ್, ಈಗ ಇಷ್ಟು ರೆಡಿಯಾಗಿದೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಉಕ್ಕು ಹಾಕೋದು ಮತ್ತು ರಿಂಗ್ ಹಾಕೋದು ಹೇಗೆ ಅಂತ ಪರ್ಫೆಕ್ಟಾಗಿ ತಿಳಿಸ್ಕೊಡ್ತೀನಿ. ಯಾರಿಗಾದರೂ ಈ ವಿಡಿಯೋ ಯೂಸ್ಫುಲ್ ಅಂತ ಅನಿಸಿದರೆ ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.